ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಆಲಿಸುವ ಎಲ್ಲರನ್ನೂ ಸ್ವರ್ಗದ ದೇವರ ಸಕಲ ಒಳಿತಿನಿಂದ ಅನುಗ್ರಹಿಸುವ ದಿನವಾಗಲಿ. ಪ್ರಿಯರೇ, ದೇವರ ವಾಕ್ಯಕ್ಕಾಗಿ ನಮ್ಮ ಮನಸ್ಸನ್ನು, ಚಿಂತೆಯನ್ನು ದೇವರ ಕರಗಳಿಗೆ ಸಮರ್ಪಿಸೋಣ. ದೇವರ ವಾಕ್ಯ ನಮಗೆ ಜೀವವನ್ನು ನೀಡುತ್ತದೆ. ನಮ್ಮ ಅವಸ್ಥೆಯನ್ನು ನೋಡಿ ಕೆಲವರಾದರೂ ನಮ್ಮ ಬಗ್ಗೆ ಯೋಚಿಸಿರುತ್ತಾರೆ, ಇವರ ಜೀವನ ಸರಿಯಾಗುತ್ತದಾ, ಇವರ ಜೀವನ ಇಷ್ಟೇ ಎಂದು. ಹಾಗೆ ಯಾರಾದರೂ ಹೇಳಿದ ಮಾತಿಗೆ ನೋವನ್ನು ಅನುಭವಿಸಿ ಕುಳಿತಿದ್ದೀರಾ? ಮನುಷ್ಯ ನಿಮ್ಮ ಬಗ್ಗೆ ಏನು ಹೇಳಿದರೂ ಎಲ್ಲವನ್ನು ನೀಡಲು ಶಕ್ತರಾದ ದೇವರ ವಾಕ್ಯ ಇಗೋ ನಮ್ಮ ಮುಂದೆ ಇಂದು ತೆರೆದು ನಿಂತಿದೆ. ಅಸಾಧ್ಯಗಳು ಸಾಧ್ಯವಾಗುತ್ತದೆ, ಅಲ್ಲಿ ಬಿಡುಗಡೆ ಸಂಭವಿಸುತ್ತದೆ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 65ನೇ ಅಧ್ಯಾಯ 4ನೇ ವಾಕ್ಯ. ನಿನ್ನ ಆಸ್ಥಾನದಲ್ಲಿ ನೆಲೆಸಲು ನೀನಾಯ್ದು ತಂದ ದೈವ ಭಕ್ತ ಧನ್ಯ. ನಮಗೆ ತರಲಿ ತೃಪ್ತಿ ನೀ ವಾಸಿಸುವ ಪವಿತ್ರಾಲಯದ ಸೌಭಾಗ್ಯ. ಪ್ರಿಯರೇ, ಹೇಗೆ ಎಲ್ಲ ಬರುವವರು ಕೇಳುವವರು ಅಲ್ಲ, ದೇವರ ವಾಕ್ಯವನ್ನು ಆಲಿಸುವ ನೀವು ಯಾರೆಂದು ಅರಿತಿದ್ದೀರಾ? ದೇವರ ವಾಕ್ಯವನ್ನು ಆಲಿಸಲು, ಅವರ ಆಸ್ಥಾನದಲ್ಲಿ ವಾಸಿಸಲು ದೇವರೇ ಆಯ್ಕೆ ಮಾಡಿದ ಜನಾಂಗವಾಗಿದೆ ನಾವು. ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪಾಲ್ಗೊಳ್ಳುವವರು, ಇಂದು ವಾಕ್ಯ ಆಲಿಸುವ ನೀವು, ನಿಮ್ಮ ಕುಟುಂಬವು ದೇವರ ವಾಕ್ಯದ ಅನುಗ್ರಹದ ಕೃಪೆ ಅನುಭವಿಸಲು ದೇವರೇ ಆಯ್ಕೆ ಮಾಡಿದವರು. ಅದಕ್ಕಾಗಿ ಈ ವಾಕ್ಯವನ್ನು ನೀವು ಶ್ರದ್ಧೆಯಿಂದ ಆಲಿಸುವುದು. ದೇವರು ನೀಡುವ ಸಂಪತ್ತಿನಿಂದ ನಾವು ಸಂತೃಪ್ತಿಯನ್ನು ಹೊಂದುತ್ತೇವೆ. ಆಮೇನ್. ನೀವು ಯಾವ ಕ್ಷೇತ್ರದಲ್ಲಿ ಕಾರ್ಯ ಮಾಡುವವರು ಆಗಿದ್ದರೋ ಆ ಕ್ಷೇತ್ರದಲ್ಲಿ ನೀವು ವಿಜಯ ಹೊಂದಿ ಸಮಾಧಾನದಿಂದ ಸಂತೃಪ್ತಿಯನ್ನು ಹೊಂದುತ್ತೀರಾ. ಹಾಲೆಲೂಯಾ. ದೇವರ ವಾಕ್ಯದಲ್ಲಿರುವ ಉಳಿತಿನಿಂದ, ಅಭಿಷೇಕದಿಂದ ನಾವು ಸಂತೃಪ್ತಿಯಾಗುತ್ತೇವೆ. ಆಮೇನ್. ಇಂದು ಅನೇಕರಿಗೆ ಯಾವ ವಿಷಯದಲ್ಲೂ ತೃಪ್ತಿ ಇಲ್ಲ, ಶಾಂತಿ ಸಮಾಧಾನವಿಲ್ಲ. ಪ್ರಿಯರೇ, ದೇವರು ಅವರ ಅನುಗ್ರಹದಿಂದ ನಮ್ಮನ್ನು ಸಂತೃಪ್ತಿ ಇರುವ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತಾರೆ. ಶಾಂತಿ ಸಮಾಧಾನ ಇರುವ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತಾರೆ. ವಾಕ್ಯದಿಂದ ನಿಮ್ಮ ಚಿಂತೆ, ವ್ಯಾಧಿಯಿಂದ ಬಿಡುಗಡೆ ಉಂಟಾಗುತ್ತದೆ. ನೀವು ಸಂತೃಪ್ತಿಯನ್ನು ಹೊಂದುತ್ತೀರಾ. ಆಮೇನ್. ದೇವರು ಆಯ್ಕೆ ಮಾಡಿ ತಂದ ಜನಾಂಗವೆಂದು ವಿಶ್ವಾಸಿಸಿ ಆ ಅಭಿಷೇಕದಲ್ಲಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.